ನಾನು ನಿಮಗಂತ ನನ್ನ ಪ್ರಾಣ ಒತ್ತೆ ಇಟ್ಟಿಬೇಕಾದ್ರೆ ಅಲ್ಲಿಗೆ ಹೋಗ್ತು. ಓ ಅರೆ ವಿಡಿಯೋ ಏನು ಮಾಡಂಗಿಲ್ಲ ಗಾಯ್ಸ್. ಸಾರಿ ನಾವು ವಿಡಿಯೋ ಮಾಡ್ತೀವಿ. ಇಲ್ಲತ್ತೆ ನನ್ನ ಮಗ ಎಲ್ಲೋ ಇದು ಫಸ್ಟ್ ಟೈಮ್ ಸಮಸ್ಯೆ ಸಿದಕ ಎತ್ತಿಗ ತೊಳೆದ ಪ್ರಾಣಿ ಗಿಣಿ ಬರ್ತಾವ ಕಾಣಿಸ್ತಿದ್ಯಲ್ಲ ಅದಕ್ಕೆ ಶೌಚಾಲಯಕ್ಕೆ ಬಿಡ್ತಾರೆ ಇಲ್ಲಿಂದ. ಅಲ್ಲಿ ಮುಂಚೆ ಒಂದು ಬ್ರಿಡ್ಜ್ ಬಿದ್ದಿದೆ, ಏನೋ ಬಿಡಲ್ಲ ಅಂತ ಹೇಳಿದ್ರು. ಇವಾಗ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ಅಂದರೆ ಬಿಡ್ತಾರೆ, ಬಟ್ ಆ ಕಡೆ ಎಕ್ಸಿಟ್ ಆಗಬೇಕಲ್ಲ ಮುಳ್ಳಂಗಿರಿ ಸೈಡಿಗೆ. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸಣ್ಣದಾಗ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಅಲ್ಲ, ಶಾರ್ಟ್ ರೈಡ್. ಅದು ಎಲ್ಲಿಗಂತನೂ ಗೊತ್ತಿಲ್ಲ, ಮುಂದೆ ನೋಡೋಣ ಬನ್ನಿ ಗೈಸ್. ಇವರು ಸರೇಗೌಡ ಅಂತ, ಸಾರಿ ಹರ್ಷ ಅಂತ, ಸಾರಿ ಇವನು ಮಿಸ್ಟರ್ ಮುದೋಳ್, ಸಾರಿ ಸುಮನ್ ಸಾರಿ ನಾನು ಗೊತ್ತಲ್ಲ ತರುಣ್ ಅಂತ, ತರುಣ್ CR7. ಹಿಂಗೆ ಒಂದು ಶಾರ್ಟ್ ಆಗಿ ಒಂದು ಬ್ರೇಕ್ ಹಾಕಿದ್ವಿ. ಕೆಳಗಿಂದ ಎಲ್ಲ ಈಗ ಎಲ್ಲಾರ್ದು ಟ್ಯಾಂಕ್ ಖಾಲಿ ಮಾಡ್ಕೊಂಡು ಈಚೂರು ಟ್ಯಾಂಕ್ ಖಾಲಿ ಮಾಡಿದ್ವಿ. ಸ್ವಲ್ಪ ಇದು ಎಕ್ವಿಪ್ಮೆಂಟ್ಸ್ ಎಲ್ಲ ಈಗ ಮತ್ತೆ ಶುರು ಮಾಡ್ತಾ ಇದೀವಿ. ಕಮ್ ಆನ್ ಬಾಯ್ಸ್, ಲೆಟ್ಸ್ ಮೂವ್. ಬಾ 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 ಬರ್ಲಿ, ಇನ್ನೊಂಚೂರು ಬರ್ಲಿ 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 ಬರ್ಲಿ. ಒಳ್ಳೆ ಬುಕ್ ಮಾಡ್ಬೇಕಂತ ಮುಳ್ಳಂಗಿರಿ ಬುಕ್ಕಿಂಗ್ ಇರ್ಬೇಕಂತ. ವಾಪಸ್ ಕಳಿಸ್ತಾರ? ಅಲ್ಲ, ಅದು 2 ದಿನ ಮುಂಚೆ ಬುಕ್ಕಿಂಗ್ ಮಾಡ್ಕೋಬೇಕಲ್ಲ. ಟೈಮಿಂಗ್ಸ್ 1 ಅವರಿಗೆ 2. ಬುಕ್ಕಿಂಗ್ ಆದರೆ ಓಕೆ, ಇಲ್ಲ ಅಂದರೆ ಇನ್ನೇನು ವಾಪಸ್ ಹೋಗಿ ಮತ್ತೆ ವಾಪಸ್ ಬರೋಣ ಅಷ್ಟೇ. ಇನ್ನೇನೈತೆ ದುಡ್ಡು ಏನು ಸೀನ್ ಆಗಿದೆ ಅಂದರೆ, ಇಲ್ಲಿಂದ ಬಿಡ್ತಾರೆ, ರಿಸರ್ವ್ ಫಾರೆಸ್ಟ್ ಒಳಗೆ ಬಿಡ್ತಾರೆ ಇಲ್ಲಿಂದ. ಅಲ್ಲಿ ಮುಂಚೆ ಒಂದು ಬ್ರಿಡ್ಜ್ ಬಿದ್ದಿದೆ, ಏನೋ ಬಿಡಲ್ಲ ಅಂತ ಹೇಳಿದ್ರು. ಇವಾಗ ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ ಅಂದರೆ ಬಿಡ್ತಾರೆ, ಬಟ್ ಆ ಕಡೆ ಎಕ್ಸಿಟ್ ಆಗಬೇಕಲ್ಲ ಮುಳ್ಳಂಗಿರಿ ಸೈಡಿಗೆ. ಅವ್ರು ಬಿಡಲ್ಲ, ಬುಕ್ಕಿಂಗ್ ಆಗಿರ್ಬೇಕು. ಅಲ್ಲಿ ಚೆಕ್ ಮಾಡ್ತಾರೆ. ಹೊಸ ರೂಲ್ಸ್ ಬಂದಿದೆಯಲ್ಲ ಮುಳ್ಳಂಗಿರಿ ಬುಕ್ಕಿಂಗ್. ಮುಳ್ಳಂಗಿರಿ ಬುಕ್ಕಿಂಗ್, ಅದಕ್ಕೋಸ್ಕರ ಈಗ ಮತ್ತೆ ಬುಕ್ಕಿಂಗ್ ಮಾಡ್ಕೊಂತೀವಿ. ನೋಡೋಣ, ಬುಕ್ಕಿಂಗ್ ಆದ್ರೆ ಓಕೆ. ಇಲ್ಲ ನಾವು ಫಾರೆಸ್ಟ್ ಒಳಗೆ ಹೋಗ್ಬೇಕು ಅಂತ, ಇಲ್ಲ ಅಂದ್ರೆ ಅದಕ್ಕೋಸ್ಕರನೇ ಬಂದಿದ್ದು. ಹುಲಿ ಸಂರಕ್ಷಣೆ ಅದು. ಇಲ್ಲ ಅಂದ್ರೆ ಅಲ್ಲಿ ತನಕ ಹೋಗಿ ಆಫ್ ರೋಡಿಂಗ್ ಮಾಡ್ಕೊಂಡೆ. ಅಲ್ಲಿ ಆಕ್ಚುಲಿ ಮಧ್ಯ ಆನೆಗಳು ಬರ್ತಿರ್ತಾವ. ನಮ್ಮ ತರುಣ ಏಣಿ ಬೇರೆ ತಂದಿಯಾನೆ, ಲ್ಯಾಡರು. ಈ ಏಣಿ ಐತಲ್ವಾ ನಿಮ್ ಮನೆಗೆ? ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡ್ ಆನೆಗ್ ತಿಗಾಕಿ ಐತಿರು, ಬಂದ್ಬಿಡ್ತೀರ ಅಷ್ಟ್ರೊಳಗೆ. ಹಿಂಗಡೆ ಇದೆ ಇಲ್ಲಿ ನೆಟ್ವರ್ಕಿಗೋಸ್ಕರ ಪರದಾಡ್ತಿದೀವಿ. ಏರ್ಟೆಲ್ ಅಂತೂ ಟವರ್ ಇದ್ದಂಗೆ, ನೆಟ್ವರ್ಕ್ ಬೇರೆ. ನಮ್ದು ಏರ್ಟೆಲ್ ಅಂತೂ ಸಿಗ್ತಿಲ್ಲ. ಅಟ್ಲೀಸ್ಟ್ ಜಿಯೋ, ನಂದು ಜಿಯೋನೇ. ಆನೆ ಬರ್ತೈತ ಏಣಿ ಹಾಕೊಂಡಿ. ಟೂರಿಸಂ ಪ್ಲೇಸ್ ಅಲ್ಲಿ ಈ ರೇಂಜಿಗೆಲ್ಲ ಹಿಡ್ಕೊಂಡ್ಬಿಟ್ರೆ ಅಷ್ಟು ದುಡ್ಡು ಇಸ್ಕೊಂತಾರೆ. ಇದು ಬರೋದೇ ಫ್ಯಾಮಿಲಿ ಅವ್ರು ಜಾಸ್ತಿ, ಅವ್ರು ಬರೋದು ಕಾರಲ್ಲಿ ಕ್ಲೀನಾಗಿ ನಮ್ಮ ವರ್ಷ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಬಂದಿದ್ ಏನಕ್ಕೆ ಅಂದ್ರೆ ಕಾಣಿಸ್ತಿದ್ಯಲ್ಲ ಅದಕ್ಕೆ, ಶೌಚಾಲಯಕ್ಕೆ. ಅವ್ರಲ್ಲ ಹೋಗು ಅಂದ್ರು, ಬಟ್ ನಮ್ಮ ಮನ್ಸು ನಮ್ಮ ಪರಿಸರನ ಹಾಳು ಮಾಡೋಕೆ ಅದಕ್ಕಂತ ಗಾಡಿ ಹಿಂದೆ ಬ್ಯಾಗಲ್ಲಿ ನೀರು ಬೇರೆ ಇಟ್ಕೊಂಡ್ ಬಂದಿದ್ದ ಇದರಲ್ಲಿ ಸೇಫ್ಟಿಗೆ ಅಂತ. ನಾವೀಗ ಇದೇ ಕೆಮ್ಮಣ್ಣಗುಂಡಿ ಫ್ರೆಂಡ್ಸ್, ನೋಡ್ಕೊಂಬಿಡಿ. ನೋಡಿರ್ತಾರೆ ಆಲ್ಮೋಸ್ಟ್. ಲೆಕ್ಕನೇ ಇಲ್ಲ, ಬರ್ತಾನೇ ಇರ್ತೀವಿ. ನಾರ್ಮಲ್ ಪ್ಲೇಸ್ ಶಿವಮೊಗ್ಗದಿಂದ ನಮಗೆ ಕಾಮನ್ ಆಗ್ಬಿಟ್ಟಿದೆ. ಅವರು ಕೆಲಸ ಮುಗಿಸ್ಕೊಂಡ್ಬರ್ಲಿ ಅಷ್ಟೇ. ನೋಡಿ ಅಣ್ಣ ಬರ್ತಾನೆ ಐತಣ್ಣ, ಅಲ್ಲಿ ಸೀಟ್ ಮೇಲೆ ಯಪ್ಪ ನಮ್ಮನ್ ಗ್ಲಾಸೇ ಹೊಡ್ಬಿಡ್ಲ.
ಈಗ ಕೆಮ್ಮಣ್ಣಗುಂಡಿಗೆ ಬಂದಿದ್ದೀವಿ. ಇಬ್ಬರು ನೆಟ್ವರ್ಕ್ ಹುಡ್ಕೊಂಡು 2 ಕಿಲೋಮೀಟ್ರ್ ಹಿಂದೆನೇ ಇದ್ದಾರೆ. ನಮ್ಮ ವರ್ಷ ಇಲ್ಲ ಕೆಲಸ ಇದೆ ಅಂತ ಬಂದ. ಅದೇ ತೋರ್ಸದ್ನಲ್ಲ ಅದೇ ಕೆಲಸ. ಇಲ್ಲಿ ನೋಡ್ರಿ ಹೆಂಗಿದೆ ಇದೇನಿದು ಜಿರಾಫಾ. ಫುಲ್ಲು ಬಿಸಿಲಿಗೆ ಏನು ಅಂತ ಒಳ್ಳೆ ಇದೆ. ನೋಡಿ ನೋಡಿ ಬೇಜಾರಾಗಿದೆ. ಸರಿ ನೋಡ್ಬಿಟ್ಟಿದ್ದೀವಿ ಕೆಮ್ಮಣ್ಣಗುಂಡಿನ. ಇಲ್ಲಿ ವ್ಯೂ ಪಾಯಿಂಟು. ಇನ್ನು ಮೇಲೆ ಹೋಗ್ಬೋದಲ್ಲಿ ಆ ಜಾಗಕ್ಕೆ ನೋಡೋಣ. ಹುಡುಗರೆಲ್ಲ ಏನಂತಾರೆ ಅದ್ರ ಮೇಲೆ ಡಿಪೆಂಡು. ಹೋಗೋ ಅಲ್ಲಿ ಒಳಗೆ ಮಾಡ್ಬೋದಾ ಇಲ್ಲ ಗೊತ್ತಿಲ್ಲ. ನಿಂದ್ರಲ್ಲಿ ಇದ್ರೆ ಏನಂತೆ ಒಳಗೆ ಅಣ್ಣ ವಿಡಿಯೋ ಮಾಡ್ಬೋದಾ? ಹಂಗ ಅವ್ರ ಹತ್ರ ಕೇಳ್ಕೊಂಡು ಮಾಡ್ಬೇಕು. ಎರಡು ಹೌದಾ? ಕೊಡ ನಾ ಕುಡಿತೀನಿ. ಅಷ್ಟೇನಾ? ತಗೊಂಡಂಗಿಲ್ಲ ಅಂತ ಪ್ಲಾಸ್ಟಿಕ್ ಯೂಸ್ ಮಾಡಂಗಿಲ್ಲ ನಮ್ಮ ಪರಿಸರ ಉಳ್ಸಕ್ಕೆ. ಫಸ್ಟ್ ಟೈಮ್ ಅಲ್ಲ ಈ ಕಡೆ ಬಂದು ರೋಡ್ ಸರಿ ಇಲ್ಲ ಇದು ಹಾಳಾಗಿದೆ. ಅದಕ್ಕೆ ನಾನು ಆಫೀಸ್ಕಲ್ಲಿ ಹೋಗ್ತಾ ಟರ್ನಿಂಗ್ಸ್ ಎಲ್ಲ ಸಡನ್ ತೆಗೆಯೋಕೆ ಹೋಗ್ಬಿಡಿ. ಟೈಗರ್ ಇದು ಸೆಟ್ಟಿಂಗ್ಸ್ ಒಟ್ಟಿಗೆ ಹೋಗಿ ಇಡಬೇಕು, ಒಟ್ಟಿಗೆ ಹೋಗಿ ನಿಧಾನ ಹೋಗಿ ಎಲ್ಲೂ ನಿಲ್ಲಿಸಿ ಫೋಟೋ ತೆಗೆಯೋಕೆ ಹೋಗ್ಬಿಡಿ. 1 hour ಟೈಮ್ ಕೊಟ್ಟಿರ್ತಾರೆ, 1 hour ಅಲ್ಲಿ ಹೋಗ್ಬೇಕು. ಹುಲಿ ಇರತ್ತಾ? ಹುಲಿ ರಿಸರ್ವ್ ಫಾರೆಸ್ಟ್ ಇಲ್ಲೇ ಹುಲಿನ ಎದ್ಕೊಂಡು ಸರ್ ಡಸ್ಟ್ಬಿನ್ ಇದೆ ಆ ಕಡೆ. ಏನು ಪ್ರಾಣಿ ಗಿಣಿ ಬರ್ತಾವ? ಸಿಗುತ್ತೆ ನಿಮ್ಗೆ ಲಕ್ ಇದ್ರೆ. ಚೆನ್ನಾಗುತ್ತೆ ಹಾರ್ನ್ ಮಾಡೋದು ಆ ರೀತಿ ಏನು ಮಾಡೋಕೆ ಹೋಗ್ಬಿಡಿ. ಅದಷ್ಟೇ ಅದು ಹೋಗ್ಬಿಡುತ್ತೆ. ನೀವು ಸುಮ್ಮನೆ ಇರಿ, ಪ್ಯಾನಿಕ್ ಮಾಡಬೇಕು. ಎಲ್ಲ ಅನ್ಲಕ್ಕಿ ನನ್ನ ಮಕ್ಳೆ ಸಾಕು. ಇದಾಗ ಏನೂ ಆಗಲ್ಲ. ಅದು 20 ರೂಪಾಯಿ ಕೊಟ್ಟಿದ್ವಿ ಅಂತ. ಎಷ್ಟು ಎಷ್ಟು ಮಾಡಿದ್ದೀಗ? ಹೌದಾ? 2 ಬೈಕಿಂದ 2 ಸಾಕಿತ್ತಂತ. ಹೌದಾ? ನೀನೇ ಒಳ್ಳೆ ಬಂದ್ಬಿಡ ಕಣ ಇವತ್ತು ಮಿಸ್ ಆಗಿ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ. ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡಬೇಕು. ಅದೆಲ್ಲ ಏನು ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು. ಇಲ್ಲತ್ತೆ ನನ್ನ ಮಗ ಎಲ್ಲೋ ಇದು ಫಸ್ಟ್ ಟೈಮ್ ನೋಡಿದೀವಪ್ಪ. ನೀನ್ ಪಕ್ಕ ಕೂತಾಗೆಲ್ಲ ಮ್ಯಾಚ್ ಸೋತಿದ್ದೀವಿ. ಅಲೋ ಅಂತ ದೊಡ್ಡ ಗಲಾಟೆ ಏನಿಲ್ಲ, ಚಿಕ್ಕದು ಚಿಕ್ಕ ಚಿಕ್ಕ ಮಕ್ಕಳು ಯಾವ್ದೋ ಸೂಸು ಮಾಡೋ ವಿಷಯ ಕಿತ್ತಾಡ್ಕೊಂಡಿದ್ದು ತಲೆ ಮೇಲೆ ಹೊಡೆದು ಕಳ್ಸ್ಬಿಟ್ಟೆ ನಾ. ವಿಕೆಟ್ ಅದ್ ನಿಜ. ಹೆಂಗ ಪಕ್ಕದಲ್ಲಿದ್ರೆ ಇಂಡಿಯಾದ ವಿಕೆಟ್ ಬೀಳ್ತಿರುತ್ತೆ. ಅವನು ಮನೇಲಿ ನೋಡ್ದಾಗ ಕರೆಕ್ಟ್ ಆಗೈತು, ನೀನು ಪಕ್ಕದಲ್ಲಿ ಬಂದು ಕೂತಾಗ ಹಂಗಾಗಿದ್ದು. ಅದೇ ನಮ್ ಜೊತೆ ಇದ್ದಾಗ ಲತ್ತೆ ನನ್ ಮಗ ಅಂತ ಹೇಳಿರೋದೆ. ಇಲ್ಲ ಅತ್ತೆ ನನ್ನ ಮಗ ಬಂಡೀಪುರ ಹೋದಾಗ ಪ್ರಾಣಿಗಳ ಅಂತ ಅನ್ಕೊಂಡು ನಾವು ಬಂದ್ವಿ. ನೋಡಿದ್ರೆ ಒಂದ್ ಜಿಂಕೆ ಅಪ್ಪ. ಕಾಡು ಪ್ರಾಣಿಗಳಿಗೆ ಪೊದೆ ಅಂದ್ರೆ ಇಷ್ಟ. ನಿನಗೆ ಮುಳ್ಳಿನ ಪೊದೆ ಇಷ್ಟ ಆಗಲ್ಲ. ಮುಳ್ಳಿನ ಪೊದೆಯಲ್ಲಿ ಫೋನ್ ಪೇ ಇಲ್ಲ ಹತ್ತೆ ನನ್ನ ಮಗ ಕ್ಯಾಶ್ ಇಡೋ
ಗೈಸ್ ಈಗ ನಾವು ಫಾರೆಸ್ಟ್ ಒಳಗೆ ಎಂಟ್ರಿ ಆಗಬೇಕು. ಚೆಕ್ ಪೋಸ್ಟ್ ಇಂದ ಈಗ ಹೊರಟಿದೀವಿ. ಫುಲ್ ಆಫ್ ರೋಡ್ ಅಂತೆ. ಅಡ್ವೆಂಚರಸ್ ವಿಡಿಯೋ ಫೋಟೋ ಏನು ತೆಗಿಯಂಗಿಲ್ಲ ಅಂತ ಹೇಳಿದ್ದಾರೆ. ಏನು ತೆಗಿಯಂಗಿಲ್ಲ ಈಗ. ನಾವು ತೆಗಿಯಲ್ಲ ಅನ್ಕೊಂಬೇಡಿ. ನಾವು ಗೊತ್ತಲ್ಲ. ಕೋಲು ನನ್ನ ಮಗನಿಗೆ. ಚಲೋ ಸ್ಟಾರ್ಟ್ ದ ರೈಟ್ ಬಾಯ್ಸ್. ಚೆಕ್ ಪೋಸ್ಟ್ ಇಂದ ಹೊರಟ್ವಿ. ಅರೆ ವಿಡಿಯೋ ಏನು ಮಾಡಂಗಿಲ್ಲ ಗಾಯ್ಸ್. ಅರೆ ಸಾರಿ, ನಾವು ವಿಡಿಯೋ ಮಾಡ್ತೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗಾಯ್ಸ್ ಅವ್ರು ಮಾಡಂಗಿಲ್ಲ ಅಂತ ಹೇಳಿದ್ರು. ನಾವು ಮಾಡೋದ್ ಬಿಡ್ತೀವ? ಬಹುದಿನಗಳ ಆಸೆ ಇಲ್ಲಿ ಬರ್ಬೇಕಾಗಿರೋದು. ಟೈಗರ್ ರಿಸರ್ವ್ ಫಾರೆಸ್ಟಿಗೆ ಬರ್ಬೇಕು ಅನ್ನೋದು. ಒಂದು ಆಫ್ ರೋಡ್ ಟೀಮ್ ಬರ್ತಾ ಇದೆ. ಹಿಮಾಲಯನ್ 411 ಇದು ನಮ್ದು ರಾನಿನ್ 225 ಆಲ್ರೌಂಡರ್. ಗೈಸ್ ಹುಲಿ ಬಂದ್ರೆ ನೀವೇನು ಎದುರ್ಕೊಂಬಿಟ್ರಿ, ನಾವಿದೀವಿ. ನಮ್ ತರುಣ ಸಣ್ಣ ವಯಸ್ಸಲ್ಲೆಲ್ಲ ಹುಲಿ ಹಾಲು ಕುಡ್ದು ಬೆಳೆದವನು. ಹೇಳೋ ಹುಲಿ ಹಾಲು. ಸರ್ ಹೊಟ್ಟೆಗೆ ಏನ್ ತಿಂತೀರಾ ಸರ್? ದಿವಸಕ್ಕೆ 2 ಸಲ ಹುಲಿ ಹಾಲಿನ ಮೇವು. ಲೆಫ್ಟ್ ಹೋಗ್ಬೇಕು, ಇಲ್ಲ ಕೇಸ್ ಆಗತ್ತೆ. ಆ ಕಡೆ ಹೋಗಂಗಿಲ್ಲ. ಹಿಂಗ ಹೋಗ್ಬೇಕು ನಾವು. ಬೆಳಗ್ಗೆ ಬರ್ಬೇಕಿತ್ತು ನಾವು. ಜಿಂಕೆ, ಆಮೇಲೆ ಈ ವೆದರು ಬೆಳಗ್ಗೆ ಬರ್ಬೇಕಿತ್ತು ನಾವು. ಲೇಟ್ ತಮಾಷೆಗೆ ಕಂಟೆಂಟಿಗೆ ಅಂತ ಗಾಯ್ಸ್ ನೋಡಿ. ಗಾಯ್ಸ್ ಹಿಂಗಿದೆ, ಇಲ್ಲೇ ಹಿಂಗಿದೆ. ಮುಂದೆ ಒಳಗೆ ಹೋಗ್ತಾ ಹಿಂಗಿರುತ್ತೆ. ಇದು ವಿಡಿಯೋಗಳಲ್ಲಿ ನೋಡಿದ್ದೆ ನಾನು ಸುಮಾರು ಜನ. ಗಾಯ್ಸ್ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಾಗ್ತಿಲ್ಲ, ಬಟ್ ಇಲ್ಲಿಂದ ನೋಡಕ್ಕಂತೂ ಸ್ವರ್ಗ. ಕಣ್ಣಿಗಂತೂ ತೃಪ್ತಿ. ನೋಡಿ ಗಾಯ್ಸ್, ನಾವು ಭದ್ರಾ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದ್ದೀವಿ. ಗಾಯ್ಸ್ ನನಗೆ ಅನಿಸ್ದಂಗೆ ಇಲ್ಲತ್ತೆ ನನ್ನ ಮಕ್ಕಳಿಂದ ನಿಜ ಪ್ರಾಣಿ ಒಂದು ಕಾಣಿಸಲ್ಲ. ಇಲ್ಲಿ ಯಾರಿಗೆ ಕಾಣಿಸುತ್ತೆ ನಿನಗೆ ಪ್ರಾಣಿ? ಎಷ್ಟು ವಿಡಿಯೋಗಳು ನೋಡಿದ್ದೀನಿ ನಾನು. ಸಾಡ ಒಂದು ಪ್ರಾಣಿ ಹುಲಿ. ಓ ತಾಳ್ರ ಅಲ್ಲ, ವಿ ಇದ್ರೆ ನಿಲ್ಸ್ರೋ. ನಿಲ್ಸೋದ್ ಬೇಡ. ಹೌದು ಹೇಳಿಯಾರಲ್ಲ, ನಿಲ್ಸಂಗಿಲ್ಲ. ಅಲ್ಲ 11 ಈ ಟೈಮ್ ನೋಡ್ರಿ, 12 ಗಂಟೆ ಆಗ್ತಾ ಬಂತು ಹೆಚ್ಚು ಕಡಿಮೆ. ಅಲ್ಲ ಆಯ್ತು, 12 ಗಂಟೆ ಆಗ್ತಾ ಬಂತು. ಆದ್ರೂ ಇನ್ನ ಕೈ ಒಂಥರ ಚಳಿ ಮರ್ಗಡ್ದಂಗ. ಅವ್ರಿಗೆ ಮುಂದೆ ಬಿಡ್ಬೇಕಿತ್ತು. ಮುಂದೆ ಬರೋ ಸುಮಂತ. ಓ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಂಡ್ರು. ಗಾಯ್ಸ್ ಹೋಗ್ಬಿಡ್ತಿದ್ವಿ ಇನ್ನೊಂಚೂರು. ಹಿಂಗೆ ಹೋಗ್ಬಿಡ್ತಿದ್ವಿ. ಯಾಕೆ ಆಫ್ ಮಾಡಿದೆ? ನೀನು ಮುಂದೆ ಹೋಗು ಅಂತ ಹೇಳೋಣ. ಏನಾಗಲ್ಲ, ಅವಾಗ ಜೀವನದಲ್ಲಿ ಮಿಸ್ ಆಗ್ತಾ ಇರತ್ತೆ. ಕೆಳಗಿಳಿಸಿರ್ಲಿಲ್ಲ ಅಂದ್ರೆ ನಾವು ಬೀಳ್ತಿದ್ವಿ. ನಾನು ಇವಾಗಿನ ಹೇಳ್ತಿದ್ದೆ, ಗೌತಮ್ ಮಾಡಿ ಅವ್ರು ದಬಾಕೊಂಡಿದ್ರು. ಈಗ ನಾವು ದಬಾಕೊಂಡ್ರು. ಬ್ರೋ ಇದು ಗಾಯ್ಸ್ ಇದು ಕಂಟೆಂಟಿಗೋಸ್ಕರ ಮಾಡಿದ್ದಲ್ಲ, ನಿಜವಾಗ್ಲೂ ಬಿದ್ದಿದ್ದು. ಬಿದ್ದಿಲ್ಲ ಒಂಚೂರು. ಅದು ಈ ನನ್ನ ಮಕ್ಳಿಗೆ ಮುಂದೆ ಬರಕ್ಕೆ ಹೇಳಿ ನಾವು ದಬಾಕೊಂಡ್ತಿದ್ವಿ. ಇಳಿಲಿ. ಮೋಷನ್ ಬ್ರೇಕ್ ಮಾಡಂಗಿಲ್ಲ. ಹೀಗಿರೋದು. ಹೋಗ್ಲಿ ಫ್ಲಶ್ ಪೂರ್ತಿ.
ನಂದು ಶೂ ಎಲ್ಲ ಆಯ್ತಾ. ಇರ್ಲಿ, ಏನಾಗಲ್ಲ, ಬಂದಿರೋದೇ ಅನ್ಬೋಸಕ್ಕೆ. ಅವೆಲ್ಲ ಮಾಡಕ್ಕೋಸ್ಕರನೇ ಬಂದಿದ್ದು ನಾವು. ಹೌದು. ಅಲ್ಲಿ ಒಳಗೆ ಫಾಯಿಲ್ ಸರಿತಾ ಇದೆ. ಇದು ಜಾಸ್ತಿ ಅಂದ್ರೆ ಒಂದು 20-25 ಅಷ್ಟೇ ಐದು ಮೈಂಟೈನ್ ಮಾಡೋದು. ಅಷ್ಟೆಲ್ಲ ಹೋಗೋಕ್ಕಾಗಲ್ಲ. ಮೈಂಟೈನ್ ಮಾಡ್ಕೊಂಡು ವ್ಯೂ ನೋಡಿ. ಸ್ವರ್ಗಾನೇ ಕಣ್ಣ ಮುಂದೆ. ಗಾಯ್ಸ್ ನೋಡಿ, ಗಾಯ್ಸ್ ಹೆಂಗಿದೆ ಸ್ವರ್ಗ. ಇದು ಇನ್ನ ಇವಾಗ ಮಧ್ಯಾಹ್ನ ಬಂದಿರೋದಕ್ಕೆ ಹಿಂಗಿದೆ. ಬೆಳಗ್ಗೆನೆ ಬಂದಿದ್ರೆ ಹೆಂಗಿರೋದು ಗಾಯ್ಸ್ ವ್ಯೂ. ಬೆಳಗ್ಗೆನೆ ಬಂದಿದ್ರೆ ಫುಲ್ಲು ಫಾಗು, ಫುಲ್ಲು ಮಿಸ್ಟು, ಸಕ್ಕತ್ತಾಗಿ ಕಾಣಿಸ್ತಿರತ್ತೆ. ಮೇಲ್ ಹಚ್ಚೋದಲ್ಲ. ಕಮಾನ್ ಕಮಾನ್ ಕಮಾನ್. ಸರಿಬೇಕು. ಹೋಗ್ ಇದು ಇರೋದು ಆಕಳ ವಿಡಿಯೋ ಮಾಡು. ಆಫ್ ರೋಡ್. ನನ್ ಬಡಿಲಿಲ್ಲ ಅಂದ್ರೆ ಸಾಕು ಅಷ್ಟೇ. ಗೈಸ್, ನೋಡಕ್ಕೆ ನಿಮ್ಗೆ ಈಸಿ ಅಂತ ಅನ್ಸ್ಬೋದು, ಕ್ಯಾಮ್ರಾದಲ್ಲಿ ಗೊತ್ತಾಗದೆ ಇರ್ಬೋದು. ಆಗಲ್ಲ, ರೋಡ್ ಹಾಳಾಗಿದೆ. ಗಾಯ್ಸ್, ಅಲ್ಲಿ ನವಿಲ್ ಹೋಗ್ತಾ ಇದೆ. ಸಕ್ಕದಾಗ ಆಡ್ತವೆ ರೋಡ್. ಇಲ್ಲಿ ಕಾಣ. ಅಲ್ಲ, ಕರೆಕ್ಟ್ ರೋಡ್ ಕ್ರಾಸ್ ಆಗ್ತಿತ್ತು ಗಾಯ್ಸ್. ಅದು ರೋಡ್ ಕ್ರಾಸ್ ಆಗ್ತಿತ್ತು. ನಾವು ಬರೋದಕ್ಕೂ ನಾನು ವಿಡಿಯೋ ಆನ್ ಮಾಡೋ ಅಷ್ಟೊತ್ತಿಗೆ ಅದು ಹಾರ್ಕೊಂಡು ಹೋಗ್ಬಿಡು. ಸ್ಕ್ರೀನಾಗ ಹೋಯ್ತು ಅಂದ್ರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಯಾವ್ದು ನೀಲಕರಂಜನಿಗೆ ಕಾಣಿಸ್ತಿಲ್ಲ ಇಲ್ಲಿ ಗಾಯ್ಸ್. ಅದು ಹೆಂಗ್ ಗೊತ್ತಾ, ರೋಡ್ ನೋಡ್ತಾ ಇದ್ರೆ ವಿಡಿಯೋ ಮಾಡ್ತಾನೆ ಇರ್ಬೇಕು ಅಂತ ಅನ್ಸತ್ತೆ. ಅಂತಂದ ಸೀನ್ ಇರುತ್ತೆ. ಎಷ್ಟೊಂದ ಮಾಡಕ್ಕಾಗತ್ತೆ, ಎಷ್ಟೊಂದ ಹಾಕಕ್ಕಾಗತ್ತೆ. ಮೇಂಟೈನ್ ಮಾಡಕ್ಕಾಗಲ್ಲ. ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ವಿಡಿಯೋ ಆನ್ ಮಾಡಂಗಿರ್ಲಿಲ್ಲ. ಅಲ್ಲಿ ನೋಡ್ಕೊಂಡು ನಾನು ಹಿಂಗ್ ಬಿಟ್ಬಿಡ್ತೀನಿ ಆಮೇಲೆ ಗಾಡಿನ. ಹುಷಾರಪ್ಪ, ನಾವು ಜೀವನದಲ್ಲಿ ಇನ್ನೂ ಏನೇನೋ ಮಾಡೋಕಂತ ಆಸೆ ಇದೆ. ಇನ್ನು ಎಲ್ಲೆಲ್ಗೋ ಹೋಗ್ಬೇಕಂತ ಇದ್ದಾರೆ. ನಾವು ಮಾಡ್ಬೇಕಂತ ಇದೀವಿ. ಆಬ್ವಿಯಸ್ಲಿ ಮಾಡಲೇಬೇಕು. ಇರೋದೇ ಒಂದು ಜೀವನ, ಎಲ್ಲ ಎಂಜಾಯ್ ಮಾಡೋದು. ಮನೆಯಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀರಾ ಗಾಯ್ಸ್? ಎದ್ದು ಬರ್ರಿ, ಹೊರಗೆ ಬರ್ರಿ. ನೋಡ್ರಿ, ನಮ್ಮ ಆಕ್ಚುಲಿ ತುಂಬಾ ದಿವಸದ ಒಂದು ಬೈಕೆ. ಅದು ನನಗಂತರಿಗೂ ಸಖತ್ ಆಸೆ, ಹೋಗ್ಬೇಕಂತ ಯಾವತ್ತಿಂದ ಹೇಳ್ತಾ ಇದ್ದೆ. ಇವತ್ತು ಆಕ್ಚುಲಿ ಸಕ್ಸಸ್ಫುಲಿ ಕಂಪ್ಲೀಟೆಡ್. 2 ವರ್ಷದ ಮುಂಚೆನೆ ಮಾಡ್ಬೇಕಿತ್ತು, ಬಟ್ ಕಾಲಕ್ರಮೇಣ ಇನ್ನೊಂಚೂರು ರೈನಿ ಇದ್ದಾಗ ಬರ್ಬೇಕಿತ್ತು. ಬಟ್ ಇರ್ಲಿ, ಪರವಾಗಿಲ್ಲ, ಮನ್ಸಿಗೆ ಸಮಾಧಾನ ಇದೆ. ಒಟ್ಟು ಪ್ರೆಷರ್ ಇರುತ್ತೆ, ಅದು ಇದು. ಗೈಸ್, ಇವಾಗ ನಾವು ಅಲ್ಲಿ ಫಾರೆಸ್ಟಿಂದ ಎಲ್ಲ ಹೊರಗೆ ಬಂದು ಅಲ್ಲಿಂದ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ, ಸಿಟಿಗೆ ಊಟ ಮಾಡೋಕ್ಕೆ. ಅದರಲ್ಲಿ ಮಧ್ಯದಲ್ಲಿ ಒಳ್ಳೊಳ್ಳೆ ವ್ಯೂ ಇದೆ. ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಇಲ್ಲೇ ಬಂದು ಸನ್ಸೆಟ್ ನೋಡೋಣ ಅಂತ ಬಂದು, ಬಟ್ ಆಗಲಿಲ್ಲ. ಒನ್ ಡೇ ಇಲ್ಲೋಗಿ ಸ್ಟೇ ಆಗಬೇಕು ಅಂತ ಆಸೆ ಇದೆ, ನೋಡೋಣ.
ಸುಮಂತ 100 ಕೋಟಿ ಮಾಡಿದ್ವಿ. ಕೊಡಿಲೆ ಹಂಗೆ ಕೊಡು ಕುಳ್ಳವ್ರೆ, ಹೆಂಗಿತ್ತು ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್? ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಹರ್ಷ ಫಾರ್ ಗೈಡಿಂಗ್ ದಿಸ್. ನಿಮಗೆ ಸುಮಂದರ? ನಮಗೆ ಅಲ್ಲ, ಹೆಂಗಿತ್ತು ಒಳಗಡೆ? ಸಖತ್ತಾಗಿತ್ತು. ಪೊದೆ ಒಳಗೆ ಹೆಂಗಿತ್ತು? ಪೊದೆ ಒಳಗೆ ಫುಲ್ ಸಖತ್ತಾಗಿತ್ತು. ನೀರು, ಬೆಟ್ಟ, ಗುಡ್ಡ, ಹಸ್ರು. ಆಯ್ತು ಬಿಡು. ಒಂದು ರಿಸ್ಟ್ರಿಕ್ಷನ್ ಏನಂದ್ರೆ ಒಳಗೆ ಇದು ಭಾಳ ಹೊತ್ತು ನಿಲ್ಸಂಗಿರ್ಲಿಲ್ಲ, ಫೋಟೋ ತಗೊಳಂಗಿರ್ಲಿಲ್ಲ. ಇರ್ಲಿಲ್ಲ. ಅದು ಓಕೆ, ನೆಸೆಸರಿ ಮ್ಯಾಂಡೇಟ್ರಿ ಮಾಡ್ಲೇಬೇಕದು. ಅದಕ್ಕೆ ಚೆನ್ನಾಗಿತ್ತು. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಎಷ್ಟೋ ದಿವಸ ಆಯ್ತಾ ಕನ್ಸು, ಇವತ್ತು ಅಂದ್ರೆ ಒಂದು ಪ್ರಾಪರ್ ಒಳಗಡೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ತುಂಬಾ ದಿವಸ ಆಗಿತ್ತು ಅಡ್ವೆಂಚರ್ ಮಾಡಿಲ್ದೆ. ನಾವು ಹೊರಗಡೆ ಕಂಬಳಿ ಒಳ ಇತ್ತು. ಕಡ್ತಾ ಬರುತ್ತಾ ಜಾಸ್ತಿ? ಈಗ ಬಾಯಲ್ಲಿ ನನಗೆ ಇಲ್ಲಿ ನೋಡಿಲಿ, ಇಲ್ಲಿ ದಪ್ಪ ಆಯ್ತಾಗ್ಲೇ. ಅದ್ರದ್ದೇನಾ? ಅದ್ರದ್ದೇ ಆಗಿರೋದು. ಏನಾಗಲ್ಲ ಬಿಡ. ವಯಸ್ಸಿಲ್ಲಿ ಬೇಜಾರಾಗೋದಂದ್ರೆ ಏನು ಗೊತ್ತಾ, ಇಲ್ಲಿ ಎಲ್ಲ ಕಡೆನೂ ಎಂಟ್ರಿ ಫೀಸ್ ಅಂತ ಇಸ್ಕೊಂತಾರೆ. ಆ ಕಡೆಯಿಂದ ಬಂದ್ರೆ ಮುಳ್ಳಯ್ಯನಗಿರಿ ಒಳಗೆ ಗೇಟಿಗೆ ಬಂದ್ರೆ ಅಲ್ಲೂ ಎಂಟ್ರಿ ಫೀಸ್ ಇಸ್ಕೊಂತಾರೆ, ಆ ಕಡೆಯಿಂದನೇ ಎಂಟ್ರಿ ಫೀಸ್ ಇಸ್ಕೊಂತಾರೆ. ಹೋದ್ಸತಿ ಬಂದಾಗ ಎಷ್ಟು ತಿಂಗಳ ನಾವು ಬಂದು 7-8 ತಿಂಗಳಾಯ್ತು. ಅಲ್ಲಿ ಒಂದು 3-4 ಕಡೆ ಪ್ಯಾಚ್ ಇತ್ತು, ಓಪನ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಏನೋ ಇರ್ಬೋದೇನೋ ಅಂತ ನಾವು ಹೋದ್ಸತಿ ಅನ್ಕೊಂಡ್ವಿ. ಬಟ್ ಈ ಸತಿ ಬಂದು ನೋಡಿದ್ರೆ ಒಂದು ಚೂರು ಅಲ್ಲಿ ಏನು ಕೆಲಸನೇ ಆಗಿಲ್ಲ. ಏನು ಹೆಂಗಿತ್ತು ಹಂಗೆ ಇದೆ ಅದು. ಅದು ಹೋದ್ಸತಿ ಹೆಂಗಿತ್ತು, ಅಲ್ಲಿ ಏನು ಇದು ಮೇಲೆ ಜಲ್ಲಿ ಕಲ್ಲು ಹಾಕಿ ಹಂಗೆ ಬಿಟ್ಟಿದ್ರು. ಈಗಲೂ ಸೇಮ್ ಹಂಗೆ ಇದೆ, ಏನು ಒಂದು ಚೂರು ಚೇಂಜ್ ಆಗಿಲ್ಲ. ಸೈಡಿಗೆ ಹಿಂಗೆ ಏನೋ ಇದ್ರ ಥರ ಹಾಕಿದ್ರು, ಪಟ್ಟಿಗಳ ಥರ, ಅದು ಹಂಗೆ ಇದೆ. ಏನೂ ಆಗಿಲ್ಲ, ಕನ್ಸ್ಟ್ರಕ್ಷನ್ ಆಗಿಲ್ಲ, ಏನೂ ಇಲ್ಲ. ದುಡ್ಡು ಮಾತ್ರ ಕರೆಕ್ಟಾಗಿ ಇಸ್ಕೊತಾರೆ. ದುಡ್ಡು ಇಸ್ಕೊಳೋದು ಓಕೆ. ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಚಿಕ್ಕಮಗಳೂರು ಅಂದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲೂ ಫೇಮಸ್, ಸೌತ್ ಇಂಡಿಯಾದಲ್ಲೂ ಫೇಮಸ್ಸು. ಇಂಥ ಪ್ಲೇಸಲ್ಲಿ ಹಿಂಗೆ ಮಾಡಿದ್ರೆ ಇನ್ನು ಬೇರೆ ಕಡೆ ಎಲ್ಲ ಹೆಂಗೆ ಅಂತ ಗೈಸ್. ಇದು ಹಿಂಗೆ ಹೋದ್ರೆ ಮೇಲ್ಗಡೆ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಗೈಸ್. ಹಿಂಗೆ ಮೇಲೆ ಹೋದ್ರೆ ಈ ರೋಡು ಹಿಂಗೆ ಹೋದ್ರೆ ಸೀದಾ ಚಿಕ್ಕಮಗಳೂರು ಸಿಟಿಗೆ ಹೋಗ್ತೀವಿ. ಈ ಕಡೆ ನಾವು ಬಂದಲ್ಲ ರೋಡು, ಇದು ಈ ಕಡೆ ಗಾಳಿಕೆರೆ, ಬಾಬಾ ಬುಡಂಗಿರಿ ಆ ಸೈಡಿಗೆ, ಆಮೇಲೆ ಭದ್ರ ರಿಸರ್ವ್ ಫಾರೆಸ್ಟ್ ಆ ಸೈಡಿಗೆ ಹೋಗುತ್ತೆ. ಇದು ಮೇಲ್ಗಡೆದು ಮುಳ್ಳಯ್ಯನಗಿರಿ ಹೋಗ್ತೀವಿ. ಬಟ್ ಇಲ್ಲೆಲ್ಲ ಗೂಡು ಕಟ್ಟಿರ್ಬೇಕಿತ್ತು ಪಕ್ಷಿದು. ಅದು ಅವಾಗ ಗುಬ್ಬಿ ಕಟ್ತಿದ್ವು ಗೊತ್ತಾ? ಗುಬ್ಬಿ ಸಂತಾನೇ ಹೋಗೇ ಬಿಡ್ತು. ಅದು ಗುಬ್ಬಿ ಸಂತಾನೇ ಇಲ್ಲ. ಇಲ್ಲೇ ಬಂದಿತ್ತು ಕಣ ನಿಂದು. ನೋಡಪ್ಪ, ಹೀರೋ ಅನ್ಕೊಂಬಿಟ್ಟಿಯಲ್ಲಿ ಅವ್ಗೆ ಹಾಕೊಂಡ್ಬಂದ್ಬಿಟ್ರೆ ವಿಡಿಯೋದಲ್ಲಿ ಬಂದ್ಬಿಡ್ತೀಯ ಅಂತನಾ? ಅಲ್ಲ, ಈ ನನ್ನ ಮಗ ನೋಡ ಹಂಗೆ ಮುಂದೆ ನಿನ್ ಕ್ಯಾಮ್ರಾ ಇಟ್ಟಿರ್ತೀಯ. ಅಲ್ಲ ಹೋಗ್ಬಿಡ್ತಾನೆ ಅವಾಗ್ಲೇ ಮತ್ತೆ ಕ್ಯಾಮ್ರಾ ಬರ್ಲಿಲ್ಲ ಅಂತ ಗುರ್ಸ್ತಿದ್ನಲ್ಲ, ನನಗೆ ಗಾಡಿ ಟರ್ನ್ ಹೊಡಿತಿದ್ದೀನಿ. ಆಗ್ಲೇ ಬಂದು ಕ್ಯಾಮ್ರಾ ಅದು ಸೆಂಟ್ರಿಗೆ ಬರ್ಬೇಕಣ ಅವನು. ಹಂಗೆ ಬರೋದು ಬಾಗರ್ ಇರ್ಲಿ. ಹಿಂಗೆ ಹಿಡಿಯೋದು ಫ್ರೆಂಡ್. ಯಾರಪ್ಪ ಸರ್ ಕಮೆಂಟ್ ಮಾಡೋಪ್ಪ ಸರಿ. ನನ್ನ ಫೋನ್ ಗಾಯ್ಸ್ ಈ ರೇಂಜಿಗೆ ಆಗ್ಬಿಟ್ಟಿದೆ. ಅಪಾಯ, ಡೇಂಜರ್. ಮುಂದ್ಗಡೆ ಪೂರ್ತಿ ಹೊಡೆದೇ ಹೋಗ್ಬಿಡ. ನಾನು ನಿಮಗಂತ ನನ್ನ ಪ್ರಾಣ ಒತ್ತೆ ಇಟ್ಟಿಬೇಕಾದ್ರೆ ಅಲ್ಲಿಗೆ ಹೋಗಿ ತೋರ್ಸಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಅಪಾಯಕಾರಿ. ಒಂದೇ ಸಮ ಹೆಂಗ್ ಹೋಗ್ತದೆ. ಗ್ರಾವಿಟಿ ಹೆಂಗ್ ಬರುತ್ತೆ ಅಂತ ತಗತ್ಲ ನೀನೊಂದು ಫಿಸಿಕ್ಸ್ ಶುರು ಮಾಡತ್ಲಾಗೆ. ಮಿಸ್ ಬಿದ್ರೆ ಅದ್ ನೋಡ ಎಷ್ಟು ಇಟ್ಟಿದೆ. ಅಷ್ಟಾಳ ಇಲ್ಲ, ಕೆಳ ಕಾಲಲ್ಲಿ ಪುಷ್ ಮಾಡ್ರೆ ಆರಾಮ್ ಮೇಲೆ ಬಿಡ್ತೀಯ. ಸುಮಂತ ಎಲ್ಲ ಮಾಡ್ಬಿಟ್ಟಿಯ ನೀನ್ ಹೇಳಂಗೆ ಎಲ್ಲ. ಸುಮಂತಾಗ ನೀನ್ ಒಂದ್ ಮಾತು ನಡ್ಕೊಂಡು ಹೋಗಕ್ಕೆ ಮಾಡಿರೋದು. ಹೋಗ್ ನೋಡೋಣ. ಪಾಚಿಯಲ್ಲಿ ಜಾರಿ ಈ ಕಡೆ ಬಿಡು. ಆದ್ರೆ
ಬರೋ ಎಲ್ಲರೂ ಕುತ್ಕೊಂಡು ಹೋಗೋಣ ಇಲ್ಲೂ ನೋಡ್ಕೋಣ. ಗುಡ್. ನಾನು ಇಳ್ಕೊಂಡು ಹೋಗೋಣ ನೋಡೋಣ ಎಷ್ಟೊತ್ತೆ ಕೆಳಗೆ. ನಾನು ಮಾಹಿಷ್ಮತಿಗಳು ಎತ್ಕೊಂಡು ಹೋಗ್ಕೊಳ್ಳಲ್ಲ. ಇದು ಬಿಡ ಕ್ಲಿಯರ್ ಐತಿ ನೀರು ನೋಡೋಣ ಹೆಂಗ್ ಕಾಣುತ್ತೆ ಒಳಗಿಂದ. ಗಾಯ್ಸ್ ಹಾವು 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 ಕಾಣಿಸ್ತಾ ಇದೆ. ಓ ಗಾಯ್ಸ್ ಇದು ತೆಗ್ದು ಇವನು ಅರ್ಶನ್ ಮುಗಳ ಹಾಕೊಬೇಕಂದ್ರೆ. ಯಾವ್ದ ಇದು ಸೀತಕ್ಕ ಬಿಳಿ ತೊಗೊರೆ ಟುಂಟುನ್ ಮಸ್ಸಿ ಸಿದಕ ಎತ್ತಿಗ ತೊಳೆದ ನೀರು ಚೆನ್ನಾಗಿಲ್ಲ ಅಂತ ಹೌದು. ಹಾ ಈಗ ನಾವು ಗಾಯ್ಸ್ ಫಸ್ಟ್ ಗಾಯ್ಸ್ ನಾವು ಈಗ ಸಿರಿ ಕೆಫೆ ಬಂದಿದ್ದೀವಿ. ನಾವೇನಾದ್ರು ಚಿಕ್ಕಮಂಗ್ಳೂರಿಗೆ ಬಂದ್ರೆ ಇದು ಮ್ಯಾಂಡೇಟರಿ ಇಲ್ಲಿಗೆ ಬರೋದು. ಸಿರಿ ಕೆಪೆ ಈಗ ಬಂದು ಜಾಸ್ತಿ ಅಂತ ಕಾಣಲ್ಲ, ಬರೀ ಕಾಫಿ ಅಷ್ಟೇ. ಇಲ್ಲಿ ಯಥೇಚ್ಛವಾಗಿ ಏನೇನೋ ಸಿಗತ್ತೆ, ನಾವು ಟ್ರೈ ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ಜಿಮ್ ಬರ್ದಲ್ಲ ಸಾವಿರ ರೂಪಾಯಿ ಕೊಟ್ಟು ಆಬ್ವಿಯಸ್ಲಿ. 100 ಕೋಟಿ ಒಡೆಯ. ಅದಕ್ಕೆ ಇವತ್ತು ನಮಗೆ ಕಾಫಿ ಇವ್ರು ಕೊಡಿಸ್ತೀರಿ ಇವತ್ತು. ಈ ಸರಿ ಪ್ಲೇಸ್ ಚೇಂಜ್ ಮಾಡಿ ಅನ್ಕೊಂಡ್ರಲ್ಲೋ ಪ್ಲೀಸ್. ಹಲೋ ಇದುವರೆಗೂ ಬಂದಾಗೆಲ್ಲ ಅಲ್ಲೇ ಕೂತಿರೋದು. ನೋಡ್ರಿ ಸಿರಿ ಆಂಟಿ, ಅವಳ ಸಿರಿ ಆಂಟಿ ಶಿಶಿ ಅದನ್ನೆಲ್ಲ ಹಾಕಕ್ಕಾಗಲ್ಲ. ನೋಡಿ ಧೂಳು, ಒಂದು ರೋಡ್ ಸರಿ ಮಾಡೋಕ್ಕಾಗಿಲ್ಲ ನಮ್ಮ ಜನಕ್ಕೆ, ನಮ್ಮ ಗೌರ್ಮೆಂಟಿಗೆ. ಧೂಳು ನೋಡಿ ಧೂಳು ಈ ರೇಂಜಿಗೆ ಒಬ್ಬ ಮನುಷ್ಯ ಓಡಾಡೋಕ್ಕಾಗಲ್ಲ ಈ ಜಾಗದಲ್ಲಿ. ಈಗ ಅಪ್ಪ ಅದು ಹೆಂಗ ಇದೆಯಾ? ನಾನು ಇದು ಮುಚ್ಕೊಂಡಿದ್ದೀನೋ ಬಟ್ಟೆ. ರೋಡ ಕಾಣಿಸಲ್ಲ ಈ ಧೂಳಿಗೆ. ನೋಡಿ ಈ ಥರ ಪರಿಸ್ಥಿತಿ ತರೀಕೆರೆ ರೋಡಿಂದು, ನಮ್ಮ ತರೀಕೆರೆ ರೋಡಿಂದು ಪರಿಸ್ಥಿತಿ ನೋಡಿ. ಅಯ್ಯೋ ಇದಕ್ಕಿಂತ ಒಳಗಡೆನೆ ಬರ್ಬೋದಾಗಿತ್ತಲ್ಲ. ಇಲ್ಲಿಗೆ ನೀರಾರು ಓಡಿಸ್ತಾರ? ಇಲ್ಲ, ನೀರು ಬಿಟ್ಟಿಲ್ಲ. ನೀರು ಬಿಟ್ರೆ ಧೂಳಾರೇ ಎದ್ದೇಳಲ್ಲ. ಅದರಲ್ಲಿ ಏನನ್ ಮಗ ಒಬ್ಬ ಬರೀ ಇವನು ಧೂಳಿದೆ. ಮೇನ್ ರೋಡಿಗೆ ಬರ